ನಮಸ್ಕಾರ. ಈಗ ತಾನೇ ಅನ್ಲಾಕ್ ರಾಘವ ಪಿಕ್ಚರ್ ನೋಡ್ಕೊಂಡು ಹೊರಗೆ ಬಂದ್ವಿ. 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ರೇಚಲ್ ಡೇವಿಡ್ ಮತ್ತು ನಾಯಕ ನಟನಾಗಿ ಮಿಲಿಂದ್ ಫಸ್ಟ್ ಬಾರಿಗೆ ಮೊದಲನೇ ಸತಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ದೀಪಕ್ ಮಧುನಳ್ಳಿ ಒಂದು ಕಾಮಿಡಿ ಆ್ಯಕ್ಷನ್ ಫಿಲಿಮ್ನ ಟ್ರಾವೆಲಿಂಗ್ ಜೊತೆಗೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಒಂದು 2 ಹಾಡು ತುಂಬ ಸುಂದರವಾಗಿ ಬಂದಿದೆ. ಲೊಕೇಶನ್ ಚಿತ್ರದುರ್ಗ ಕೋಟೆನಾಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ಮಾಪಕರು ಮಂಜುನಾಥ್, ಅವರ ಸುಪುತ್ರ ಮಿಲಿಂದು ಭಾಳ ಚೆನ್ನಾಗಿ ಒಳ್ಳೆ ಆ್ಯಕ್ಷನ್ ಹೀರೋ ಆಗಿ ಪರ್ಫಾರ್ಮ್ ಇದ್ದಾರೆ. ಆಲ್ ದ ಬೆಸ್ಟ್ ಅನ್ಲಾಕ್ ರಾಘವ. ಪಿಕ್ಚರ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಫಿಲಿಮು. ಸೊ ಆಡಿಯನ್ಸು ಚಿತ್ರರಂಗಕ್ಕೆ ಬಂದು ಅನ್ಲಾಕ್ ರಾಘವ ಪಿಕ್ಚರ್ನ ನೋಡಿ ಎಂಟೈರ್ ಟೀಮ್ ಭಾಳ ಶ್ರಮ ಪಟ್ಟಿದ್ದಾರೆ ಸಿನಿಮಾ ಮಾಡೋದಕ್ಕೆ. ಭಾಳ ಸುಂದರವಾಗಿದೆ ಅನ್ಲಾಕ್ ರಾಘವ. ಬನ್ನಿ ಸಿನಿಮಾ ನೋಡಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಪ್ಯಾಕೇಜ್ ಫಿಲ್ಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಎಲ್ಲ ಅನ್ಲಾಕ್ ರಾಘವ ಮೂವಿ ನೋಡಿದ್ವಿ. ಸೊ ಹೆಸರಿಗೆ ತಕ್ಕಾಗೆ ಸ್ಟೋರಿ ತುಂಬ ಚೆನ್ನಾಗಿದೆ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ನಟನೆ ಇದೆ. ಕಾಮಿಡಿ ಸಾಧು ಕೋಕಿಲ ಸರ್ದು, ಶೋಭರಾಜ್ ಸರ್. ಸೊ ವಂಡರ್ಫುಲ್ ಮೂವಿ ಅಂತಲೇ ಹೇಳ್ಬೋದು. ಫೈಟ್ ಸೀನ್ ಆಗಿರ್ಬೋದು. ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಮೂವಿನ ಕೊಡ್ತಾ ಇರೋದಕ್ಕೆ. ಇದೇ ಥರ ಮೂವಿಗಳು ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೂಪರಾ. ಸೊ ಇವಾಗಿನ ಮೂವಿ ನೋಡ್ಕೊಂಡು ಬಂದ್ವಿ. ಅನ್ಲಾಕ್ ರಾಘವ ಸಖತ್ತಾಗಿದೆ. ಈ ಮೂವಿಲಿ ಸ್ಪೆಷಲ್ ಏನಪ್ಪ ಅಂದರೆ ನನಗೇನು ಜಾಸ್ತಿ ಇಷ್ಟ ಆಯ್ತು ಅಂದರೆ ಮೂವಿ ನಮ್ಮ ಕೋಟೆನಾಡು ಸ್ವರ್ಗ ನಮ್ಮ ಚಿತ್ರದುರ್ಗದಲ್ಲಿ ಶೂಟ್ ಆಗಿದೆ. ಅದೊಂದು ಪ್ಲಸ್ ಪಾಯಿಂಟ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಹೀರೋ ಕೂಡ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ. ಹೀರೋಯಿನ್ ಹಾಗೆ ಬ್ಯೂಟಿಫುಲ್ ಆಗಿದ್ದಾರೆ. ಕಾಮಿಡಿ ಇದೆ, ಲವ್ ಇದೆ, ಥ್ರಿಲ್ಲಿಂಗ್ ಇದೆ, ಫೈಟ್ಸ್ ಇದೆ, ಇನ್ನೇನೇನು ಬೇಕು ಎಲ್ಲನೂ ಇದೆ. ಸೊ ಕೆಲವೊಂದು ಟ್ವಿಸ್ಟ್ಸು ಇದ್ದಾವೆ, ಫನ್ನಿ ಟ್ವಿಸ್ಟ್ಸು ಇದ್ದಾವೆ, ಸೀರಿಯಸ್ ಆಗಿರೋ ಟ್ವಿಸ್ಟ್ಸು ಇದ್ದಾವೆ. ಸೊ ಮೂವಿನ ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ತಪ್ಪದೆ ಈ ವಾರ ವೀಕೆಂಡಲ್ಲಿ ನೀವು ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ಕಾರ. ಈಗಷ್ಟೇ ಮಿಲಿಂದ್ ಅವರ ಅನ್ಲಾಕ್ ರಾಘವ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಮಿಸ್ಟ್ರಿ ಇದು. ಒಂದು ಟ್ರೆಷರ್ ಬಾಕ್ಸ್ ಜಾಸ್ತಿ ಹೇಳ್ಬಾರ್ದು, ಏನೋ ಒಂದು ಸುತ್ತ ಒಂದು ಕತೆ ನಡೆಯುತ್ತೆ. ಬಟ್ ನಾವು ವೆಯ್ಟ್ ಮಾಡ್ತಿದ್ದೆ ಕೊನೆಗೆ ಏನಾಗುತ್ತೆ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಐ ಹೋಪ್ ದೇರ್ ಇಸ್ ಅ ಸೀಕ್ವಲ್ ಆಸ್ ವೆಲ್, ವಿಚ್ ಇಸ್ ಸೊ ಸೀಕ್ವಲ್ ನೋಡೋಕ್ಕೂ ಕಾಯ್ತಿದ್ದೀವಿ. ಒಂದು ವಿಷಯ ಹೇಳಬೇಕಂದ್ರೆ ಹಿ ಲುಕ್ಸ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ನನಗೆ ಸುದೀಪ್ ಅವರು ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಚಿಕ್ಕವರಿದ್ದಾಗ ಹೇಗೆ ಕಾಣಿಸ್ತಾ ಇದ್ರು ಅಂದರೆ ದೇ ಆರ್ ಸ್ಟಿಲ್ ಯಂಗ್. ಬಟ್ ಅವರು ಇನಿಷಿಯಲ್ ಡೇಸಲ್ಲಿ ಹೇಗೆ ಕಾಣಿಸ್ತಿದ್ರು ಕಾಣಿಸ್ತಿದ್ದಾರೆ. ಆ್ಯಂಡ್ ಈಸ್ ಕ್ವೈಟ್ ಆಲ್ ಎಸ್ ವೆಲ್. His screen presence is really nice and I love both the leads have done very well. And Deepak Madhunalli ಅವರೇ ನನ್ನ ಫಸ್ಟ್ ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ದು. ಹಾಗಾಗಿ ಇಡೀ ಸಿನಿಮಾ ತುಂಬ ಸ್ಪೆಷಲ್. ವಿಶಿಂಗ್ ದ ಹೋಲ್ ಟೀಮ್ ವೆರಿ ಬೆಸ್ಟ್ ಆಫ್ ಲಕ್. ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಯಾರ್ಯಾರು ಬಂದಿದ್ದಾರೆ ನನ್ನ ಟೈಮ್ ಕೊಟ್ಟು ನಮ್ಮ ಒಂದು ಸಿನಿಮಾ ನೋಡೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ದಮ್. ಆ ಒಂದು ನರ್ವಸ್ನೆಸ್, ಆ ಒಂದು ಭಯ ಎಲ್ಲದೂ ಇತ್ತು ನನ್ನೊಳಗೆ, ಹೇಗೆ ಜನ ಅದನ್ನ ಸಿನಿಮಾನ ತೊಗೊತಾರೆ ಅಂತ. ಬಟ್ ಇವತ್ತು ಅವರೆಲ್ಲ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸಾಧು ಸರ್ ಟೈಮಿಂಗಿಗೆ ಅವರೆಲ್ಲ ನಗ್ತಿದ್ವಿ. ಆ್ಯಂಡ್ ದ ವೇ ದೇ ಅಪ್ರಿಷಿಯೇಟೆಡ್ ನನ್ನನ್ನು, ರೇಚಲ್ನ ಹಾಗೂ ನನ್ನ ಸಿನಿಮಾನ. ಐ ಥಿಂಕ್ ಐಮ್ ವೆರಿ ಹ್ಯಾಪಿ. ಇನ್ನು February 7th ಎಲ್ಲ ಆಡಿಯನ್ಸ್ ನೋಡುವಂಥ ಒಂದು ಸಮಯ. ಸೊ ಐ ವಿಶ್ ಎಲ್ಲ ಕನ್ನಡಿಗರು ಬಂದು ಈ ಕನ್ನಡಿಗನಿಗೆ ಪ್ರೋತ್ಸಾಹ ನೀಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. I'm just happy. ನನಗೆ ವರ್ಡ್ಸ್ ಬರ್ತಿಲ್ಲ ಇವಾಗ. ಒಂದು ಎಕ್ಸೈಟೆಡ್, ಎಲ್ಲದು ಮಿಕ್ಸ್ ಫೀಲಿಂಗಲ್ಲಿದ್ದೀನಿ. ಎಲ್ಲರೂ ಯಾರೇ ಲಾಕ್ ಆಗಿದ್ರು ದಯವಿಟ್ಟು ಅನ್ಲಾಕ್ ಆಗೋ ಸಿನಿಮಾನ ನೋಡಿ ನೀವೆಲ್ಲ ನಗ್ನಗ್ತಾ ಖುಷಿಯಾಗಿ ಅನ್ಲಾಕ್ ಆಗಿ ಆಚೆ ಬರ್ತೀರ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇವಾಗ ಸಿನಿಮಾ ನೋಡ್ತಾ ಇದ್ದೀನಿ ಆಡಿಯನ್ಸ್ ಜೊತೆ. ಸೊ ನನಗೂ ಒಂಥರ ಆ ಮಿಲಿಂದ್ ಹೇಳಿದ ಥರನೇ ಎಕ್ಸೈಟ್ಮೆಂಟ್ ಇತ್ತು, ನರ್ವಸ್ನೆಸ್ ಇತ್ತು, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಇಡೀ ಸಿನಿಮಾ ಆ 2 hours ಆಡಿಯನ್ಸ್ ಎಷ್ಟು ನಗ್ನಗ್ಗು ಅವ್ರಿಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಯಾವುದೂ ಒಂದು ಡಲ್ ಮೂಮೆಂಟ್ ಇರಲಿಲ್ಲ ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ Feb 7 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಸಿನಿಮಾ ನೋಡಿದ ಮೇಲೆ. ಸೊ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಮ್ಮ ಸಿನಿಮಾ ಅನ್ಲಾಕ್ ರಾಘವ ಒಂದು ನಿಧಿ ಥರ ಇವಾಗ ಕೀ ನಿಮ್ಮ ಕೈಯಲ್ಲಿದೆ. ಸೊ ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ, ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನ್ನ ಹೆಸರು ಸಹನಾ ಗೌಡ. ಇವಾಗಷ್ಟೇ ಅನ್ಲಾಕ್ ರಾಘವ ಅನ್ನೋ ಮೂವಿ ನೋಡ್ಕೊಂಡು
ಮಾಡಿದ್ದಾರೆ. ನಿಜವಾಗ್ಲೂ ನಿಮ್ದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಸೀರಿಯಸ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀರಾ, ಕ್ಯೂಟಾಗಿ ಕಾಣಿಸೋದಿಲ್ಲ. ರೆಬಲ್ ಅಂತ ಬಂದರೆ ಅಷ್ಟೇ ಒಂಥರ ಆ್ಯಕ್ಷನ್ ಎಲ್ಲ ತುಂಬ ರೆಬಲ್ ಆಗಿ ಕಾಣಿಸ್ತೀರಾ. ಆ್ಯಂಡ್ ಖಂಡಿತವಾಗಿ ನಿಜವಾಗ್ಲೂ ಫಸ್ಟ್ ಮೂವಿ ಅಂತ ಅನ್ಸೋದಿಲ್ಲ. ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದ್ರೂ ಶಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಸಾಂಗ್ಸ್ ಅಂತೂ ಸಕ್ಕತ್ತಾಗಿದೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇದೇ 7th ಮೂವಿ ಎಲ್ಲ ಮಾಲ್ಸಲ್ಲೂ ಬರ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಬಂದು ಅನ್ಲಾಕ್ ರಾಘವ ತಪ್ಪದೆ ನೋಡಿ, ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ನವೀನ್ ವಾಕನಾಥ್. ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಬಿಕಾಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆನ್ಲೈನ್ ರಾಘವ ಏನಿದೆ, ಆನ್ಲೈನ್ ರಾಘವ ಅಂತ ನೋಡಿದ್ರೆ ಸುಮಾರು ಎಲಿಮೆಂಟ್ಸ್ ತೊಗೊಂಬಂದಿದ್ದಾರೆ ಆ್ಯಕ್ಚುಲಿ. ಅಂದರೆ ನಿಧಿ ನಕ್ಷೆ ಅದೆಲ್ಲ ಒಂಥರ ವೆರಿ ಹಳೆದೆಲ್ಲ ನೆನಪಿಸ್ತಾ ಇದೆ ಆ್ಯಕ್ಚುಲಿ. ಸೊ ಆ್ಯಕ್ಟಿಂಗ್ ಬಂದಾಗ ಮಿಲನ್ದಾಗಲಿ ರೈಚಲ್ ಅಮೇಝಿಂಗ್ ಜಾಬ್, ಸೀರಿಯಸ್ಲಿ ಖುಷಿ ಆಯಿತು ಸರ್. ಅಮೇಝಿಂಗ್ ಜಾಬ್, ಒಳ್ಳೆ ಹೈಟ್ ಇದ್ದೀರಾ, ಒಳ್ಳೆ ಯು ಕ್ಯಾರಿಡ್ ಔಟ್ ವೆರಿ ವೆಲ್ ಆ್ಯಕ್ಚುಲಿ. ಎವ್ರಿ ಸೀನ್ಸ್ ಯು ಹ್ಯಾವ್ ಟೇಕನ್ ವೆರಿ ನೈಸ್ಲಿ. ಸೊ ರೈಚಲ್ ರಿಯಲಿ ಐ ಲವ್ಡ್ ಯುವರ್ ಆ್ಯಕ್ಟಿಂಗ್ ಇನ್ ಲವ್ ಆಫ್ ಹೆಲ್ತ್ ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಐ ಹ್ಯಾವ್ ಸೀನ್. ಅಮೇಝಿಂಗ್. ಆಲ್ ದಿ ಬೆಸ್ಟ್ ಎಲ್ರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಇವ್ರು ಇವಾಗಿಂದಲ್ಲ, ಫ್ರಮ್ ಪಾಸ್ಟ್ 6 years ಇಂದ ನನ್ನ ಫ್ರೆಂಡ್. ಇದಕ್ಕೂ ಮುಂಚೆ ಲೂಸ್ ಮಾದವ್ರ ಅಣ್ಣಂಗೆ ಸಿನಿಮಾ ಮಾಡಿದಾಗಿಂದನೂ ನನಗೆ ಇವರ ಆಲೋಚನೆಗಳು, ಇವರು ಮಾಡುವಂಥ ಸಿನಿಮಾ ಶೈಲಿ ಬಹಳ ಇಷ್ಟ. ಆಮೇಲೆ ಕನ್ನಡಕ್ಕೆ ಸಿಕ್ಕ ಒಳ್ಳೆಯ ಸ್ಫೂರ್ತಿರೂಪಿ ನಟ. ಯಾವಾಗಲೂ ಎಲ್ಲ ಹೇಳ್ತಿದ್ರು ಹೈಟ್ ಇದ್ದಾರೆ, ವೆಯ್ಟ್ ಇದ್ದಾರೆ, ಎಲ್ಲ ಸಂತೋಷ. ಜೊತೆಗೆ ಈ ಸಿನಿಮಾಗೆ ಅಶ್ವಿನಿ ಮೇಡಮ್ ಪ್ರತಿ ಹಂತದಲ್ಲಿ ಜೊತೆಲಿದ್ದಾರೆ. ಅಪ್ಪು ಸರ್ ತುಂಬ ಇಷ್ಟಪಟ್ಟು ಜೊತೆಲಿದ್ದಂಥ ಫ್ಯಾಮಿಲಿ. ನಿಮ್ಮ ಹೈಟ್ ಇದೆ, ಕಲರ್ ಇದೆ, ವೆಯ್ಟ್ ಇದೆ, ಎಲ್ಲ ಇದೆ. ಅಪ್ಪು ಸರ್ ಫ್ಯಾಮಿಲಿ ನಿಮ್ಮ ಜೊತೆಲಿ, ಆ ವ್ಯಕ್ತಿತ್ವ ನಿಮ್ಮದಾಗಲಿ, ನಾನು ಅದನ್ನು ಹಾರೈಸ್ತೀನಿ. ಯಾಕೆಂದರೆ ಜನರ ಜೊತೆ ಬೆರೆಯೋದೇ ಬಹಳ ದೊಡ್ಡ ಗುಣ, ಅವರಿಂದ ನಾನು ಕಲ್ತಿದ್ದು. ಸೊ ಆ ವ್ಯಕ್ತಿತ್ವ ನಿಮ್ಮದಾಗಲಿ. ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಮಾಡಿರೋದು, ನಿಮ್ಮ ತಂದೆಗೆ ಮತ್ತು ಗಿರೀಶ್ ಸರ್ ನಾನು ಯಾವಾಗಲೂ ಆಭಾರಿ. ಒಳ್ಳೆ ಹೀರೋ ಕನ್ನಡಕ್ಕೆ ಕೊಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ನನ್ನ ಕಾರ್ ಕೆಳಗೆ ಲಾಕ್ ಮಾಡಿದ್ದೀನಿ, ಅದನ್ನೆಲ್ಲ ಅನ್ಲಾಕೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಈಗಷ್ಟು ತುಂಬ ಕಷ್ಟಪಟ್ಟು ಧರ್ಮ ತಗೊಂಡಿರೋದು, ನಾನು ಸಾಲಾಗೆಲ್ಲ ಮಾಡಿಸಿ ಕಾರ್ ತಗೊಂಡಿದ್ದೀನಿ. ನೀವು ಅನ್ಲಾಕ್ ಮಾಡ್ಕೆ ಎತ್ಕೊಟ್ಟಾಗೋದು ಇವೆಲ್ಲ ಮಾಡಬೇಡಿ. ರಚಿಲ್ ಬಗ್ಗೆ ನಾನು ಒಂದು ಮಾತು ಹೇಳ್ಬೇಕು. ರಚಿಲ್ ಈ ಕಡೆ ಬನ್ನಿ ಒಂದು ಸ್ವಲ್ಪ. ಇವ್ರದ್ದು ನಂದು ಒಂದೇ, ಏನು ಅಂದರೆ ಹೇಳ್ತೀನಿ ಲೆಟ್ ಮಿ ಕಂಪ್ಲೀಟ್. ಇಬ್ಬರು ಏನಾಯ್ತು ಅಂದರೆ, ನಂದು ಫಸ್ಟ್ ನೈಟ್ ವಿದ್ದೇವ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನನ್ನ ಮದುವೆ ಆಯಿತು. ಈ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದು ಮದುವೆ ಆಯಿತು. ಮುಗಿದ ತಕ್ಷಣ ಇವರು ಶೂಟ್ಗೆ ಹೋದ್ರು, ನಾನು ಶೂಟ್ಗೆ ಹೋದೆ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಸಿನಿಮಾ ನೋಡೋಕೆ ಬಂದಿದ್ದೀನಿ ಅಲ್ವಾ. ಕರೆಕ್ಟಾಗಿ ಹೇಳಿದೆ. ಒಂದು ಸೆಕೆಂಡ್ ಒಳ್ಳೇದಾಗಲಿ. ಕನ್ನಡಕ್ಕೆ ಬಹಳ ಪ್ರತಿಭಾವಂತ ನಾಯಕಿ, ತುಂಬ ಟ್ಯಾಲೆಂಟೆಡ್. ಡೆಫಿನೆಟ್ಲಿ ಈ ಸಿನಿಮಾ ಮೂಲಕ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ತಾರೆ. ಸ್ಪೆಷಾಲಿಟಿ ಏನಂದರೆ, ದರ್ಶನ್ ಸರ್ದು ಒಂದು ಸಿನಿಮಾ ದಾಸ ಮತ್ತು ನಮ್ಮ ಪ್ರೀತರಮ್ಮ ಒಂದೇ ವಾರದಲ್ಲಿ 2 ಸಿನಿಮಾ ರಿಲೀಸ್ ಆಗಿತ್ತು. ಇವರಿಬ್ರು ಇದಾರಲ್ಲ, ಇವರಿಬ್ರು ಮುಖ ಸರಿಯಾಗಿ ನೋಡ್ಕೊಳ್ಳಿ. ಇವರಿಬ್ರದ್ದು ಒಂದೇ ವಾರದಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಈ ವಾರ ಇವ್ರದ್ದು ಜೊತೆಲಿ ನಿಂತ್ಕೊಂಡವ್ರೆ, ನೆಕ್ಸ್ಟ್ ವಾರ ಇಬ್ರು ಫೈಟಿಗೆ ಬೀಳ್ತಾರೆ. ಸೊ ಒನ್ ಸೆಕೆಂಡ್ ಆಲ್ ದಿ ಬೆಸ್ಟ್. ಗಿರೀಶ್ ಸರ್ ಕನ್ನಡಕ್ಕೆ ಸಿಕ್ಕಂಥ ಒಬ್ಬ ಅತ್ಯದ್ಭುತವಾದ ನಿರ್ಮಾಪಕರಾಗ್ತಾ ಇದ್ದಾರೆ. ಯಾಕೆಂದರೆ ಐಪ್ಲಿಕ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರ ಸಾಧನೆ ಮತ್ತು ಸೇವೆ ಬಹಳ ದೊಡ್ಡದು. ನಾನು ಈ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಧರ್ಮ ಎಲ್ಲಿದ್ದೇನೆ, ಬಾರೋಣ. ಆಮೇಲೆ ಧರ್ಮಣ್ಣ ತುಂಬ ಖುಷಿಯಾಗುತ್ತೆ. ನನ್ನ ಸ್ನೇಹಿತರು, ಈಸ್ ಲೈಕ್ ಮೈ ಬ್ರದರ್. ಒಳ್ಳೆ ಎಂಟರ್ಟೈನರ್, ಕನ್ನಡಕ್ಕೆ ಸಿಕ್ಕ ಒಬ್ಬ ಅತ್ಯದ್ಭುತ ಹಾಸ್ಯ ನಟರವರು. ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಯಾವುದನ್ನು ಹೆಚ್ಚು ಮಾಡದೆ ಕ್ಯೂಟಾಗಿ ಸಿನಿಮಾ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ. ತುಂಬ ಇಷ್ಟ. ನನಗೆ ಇಂಥ ಸಿನಿಮಾಗಳು ಇಷ್ಟ. ಬರ್ತಿದ್ದಂಗೆ ಒಡೆದು 100 ಜನ ಮಲಗಿಸ್ಬಿಡೋದು, ಬಿದೋಗ್ಬಿಡೋದು, ಇಂಥದ್ದು ಯಾವುದೂ ಆಗಲ್ಲ. ಅಂತ ಕತ್ತರಿಸೋ ಲಾಂಗ್ ಜನ ಒಳ್ಳೆ ತರಕಾರಿ ಕತ್ತರಿಸಂಕ, ಇದು ಯಾವುದೂ ನಂಗೆ ಆಗಲ್ಲ. ಅತಿಯಾದ ವೈಲೆನ್ಸ್ ಆಗಲ್ಲ. ಶಿವರಾಜ್, ನನ್ನ ಸಿನಿಮಾ ಟೀಮ್ ಎಲ್ಲರೂ ಇದರಲ್ಲಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ನಮ್ಮ ಟೀಮಲ್ಲಿ ಇರೋರು ಎಲ್ಲರೂ ಇದ್ದಾರೆ. ನೀವು ಒಬ್ಬರು ಬಿಟ್ಟು, ಇವರು ಬಿಟ್ಟು, ನೀವು ಬಿಟ್ಟು, ಇನ್ನೆಲ್ಲ ನನ್ನ ಟೀಮಲ್ಲಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅನ್ಲಾಕ್ ರಾಘವ ಮನ್ಸನ್ನು ಅನ್ಲಾಕ್ ಮಾಡಿಕೊಂಡು ಕ್ಲೀನಾಗೆ ಫಿಲಮ್ ನೋಡೋಕ್ಕೆ ಅಂತ ಕೂತ್ರೆ ಕಂಪ್ಲೀಟ್ ಲಾಕ್ ಆಗ್ತೀರಾ, ಫಿಲಮ್ಗೆ ಲಾಕ್ ಆಗ್ತೀರಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಅನ್ಲಾಕ್ ರಾಘವ ಮೂಲಕ ಕನ್ನಡಕ್ಕೆ ಒಂದು ಅದ್ಭುತವಾದ ಜೋಡಿ ಸಿಕ್ಕಿದೆ. ಒಳ್ಳೆಯದಾಗಲಿ. ಇವರ ಕಾಂಬಿನೇಷನ್ ಮತ್ತಷ್ಟು ಸಿನಿಮಾ ಬರಲಿ. ನನಗೆ ಇಬ್ಬರು ತುಂಬ ಖುಷಿ ಆಯಿತು. ಇಬ್ಬರು ತುಂಬ ಇಷ್ಟರು. ದೀಪಕ್, ನಾನು ಈ ಸಮಯದಲ್ಲಿ ಹಾರೈಸ್ತೀನಿ ನಿಮಗೆ. ಒಳ್ಳೆ ಪ್ರತಿಭಾವಂತ ನಿರ್ದೇಶಕರು. ಯಾವುದನ್ನು ಹೆಚ್ಚು ಮಾಡದೆ ಸ್ವೀಟಾಗಿ ಕ್ಯೂಟಾಗಿ ನಿರ್ದೇಶನ ಮಾಡ್ತೀರಾ. ಚೆನ್ನಾಗಿತ್ತು. ಅದಲ್ಲ, ಸೆಕೆಂಡ್ ಟೈಮ್ ಲಾಕ್ಡ್ ಅಂತ ಇತ್ತಲ್ಲ, ಏನಾಯ್ತದು? ಹೌದಾ? ನಂಗೆ ಗೊತ್ತಾಗ್ದೇ ಇತ್ತು. ನಂಗೆ ಸ್ವಲ್ಪ ಎಜುಕೇಶನ್ ಕಡಿಮೆ. ಶೋಭರಾಜ್ ಸರ್ನ ಮಿಸ್ ಮಾಡ್ಕೋಬೇಡಿ, ಸಖತ್ ಇಷ್ಟ ಆಗ್ತಾರೆ. ಈ ಸಿನಿಮಾದಲ್ಲಿ ಶೋಭರಾಜ್ ಸರ್, ಸಾಧು ಸರ್, ಹೀರೋ ಹೀರೋಯಿನ್ ಮತ್ತು ಧರ್ಮಣ್ಣ 5 ಜನ, ಅವಿನಾಶ್ ಸರ್ ಈಕ್ವಲ್ ಆಗಿ ಒಬ್ರಿಗಿಂತೊಬ್ರು ಜಿದ್ದು ಬಿದ್ದು ಆಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಸಿನಿಮಾ ಗೆಲ್ಲಿಸಿ. ಈ ಸಿನಿಮಾ ಸೀರಿಯಸ್ಲಿ, ಈ ಸಿನಿಮಾದ ಎಲ್ಲ ಹಂತದ ಜರ್ನಿಲಿ ನಾನಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಮಿಲಿಂದ್, ನಿಮಗೆ ಆ್ಯಂಡ್ ಹೀರೋಯಿನ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ನಿಮಗೂ ಒಳ್ಳೇದಾಗಲಿ. ನಿಮ್ಗೂ ಒಳ್ಳೇದಾಗಲಿ. ಆಯ್ತು ಬಿಡೋಣ.
ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ, ಅನ್ಲಾಕ್ ರಾಘವ. ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಒಳ್ಳೆ ಕಾಂಟೆಂಟ್ ಇದೆ ಸಿನಿಮಾದಲ್ಲಿ. ನಮ್ಮ ಹೀರೋ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಅವ್ರು ಹೊಸಬ್ರು ಅಂತ ಅನ್ಸಲ್ಲ. ಫಸ್ಟ್ ಮೂವಿ ಅನ್ನೋದು ಎಲ್ಲೂ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಸರ್ ಆಲ್ಸೋ, ದೀಪಕ್ ಸರ್ ಡೈರೆಕ್ಷನ್ನಲ್ಲಿ ನಂಗೆ ಅಂಥದ್ದೇನು ಅಂದರೆ ಅವ್ರ ಮೊದಲಿನ ಸಿನಿಮಾಗೂ ಇದಕ್ಕೂ ಏನೂ ಡಿಫ್ರೆನ್ಷಿಯೇಟ್ ಅನಿಸಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಚಲ್ ಅವರು ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ, ವೆರಿ ನೈಸ್. ಧರ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ಪೆಷಲಾಗಿ ಇಷ್ಟ ಆಗಿದ್ದು ಅನೂಪ್ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ಗಳು ಕೂಡ. ನನ್ನ ಬ್ರದರ್ ಗಿರೀಶ್ ಅವರು ಪ್ರೊಡಕ್ಷನಲ್ಲಿ ಸಿನಿಮಾ ಇದೆ. ಆ್ಯಂಡ್ ಮಂಜುನಾಥ್ ಅವರು ಆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ನೀಟಾಗಿ ಒದಗಿಸಿದ್ದಾರೆ. ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಾಗಿಸ್ಲಿ. ಆ್ಯಂಡ್ ದೆನ್ ಎಲ್ಲರದ್ದು ಸಪೋರ್ಟ್ ಬೇಕು. ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲಾಗಲಿ ಅನ್ಲಾಕ್ ಆಗೋದ್ರ ಬಗ್ಗೆ ಡಿಸ್ಕಷನ್ ನಡೀಲಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇಲ್ಲ ಸೈನ್ ಲ್ಯಾಂಗ್ವೇಜ್ ಅಥವಾ ಮಾತಾಡ್ತಾರೆ. ಅನ್ಲಾಕ್ ರಾಘವ ಒಂದು ಮೇಜರ್ ರೋಲ್ ಮಾಡಿದ್ದೆ. ಬಟ್ ಸಿನಿಮಾ ಒಟ್ಟಾರೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಫಸ್ಟ್ ಸ್ಟ್ರೈಕ್ ಅಂತಂದ್ರೆ ನಮ್ಮ ಹೀರೋ ಫುಲ್ ಪ್ಯಾಕೇಜು. ಅದ್ಭುತವಾಗಿ ಡೈಲಾಗ್ ಹೇಳ್ತಾರೆ, ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಒಂದು ಕಮರ್ಷಿಯಲ್ ಹೀರೋಗೆ ಬೇಕಾದ ಪೂರ್ತಿ ಪ್ಯಾಕೇಜ್ ಅನ್ಲಾಕ್ ರಾಘವದಲ್ಲಿ ಮಿಲಂದ್ ಮೂಲಕ ಸಿಗತ್ತೆ. ಇನ್ನು ನಮ್ಮ ಹೀರೋಯಿನ್ನು ಬೊಗಸೆ ಕಣ್ಗಳ, ಸುಂದರ ಕಣ್ಗಳು ಚೆನ್ನಾಗಿರೋದಷ್ಟೇ ಅಲ್ಲ, ಆ ಕಣ್ಣಲ್ಲೇ ಅರ್ಧ ಡೈಲಾಗ್ ಹೇಳ್ತಾರೆ ಅವರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಸಿನಿಮಾಗಳಲ್ಲಿ, ಅದರಲ್ಲೂ ಇಂಥ ಕಮರ್ಷಿಯಲ್ ಸಿನಿಮಾ ಹೀರೋಯಿನ್ ಇಂಥದ್ರ ಮೇಲೆ ಕತೆ ಇರೋ ಕಡೆಗೆ ಬೇರೆ ಪಾತ್ರಗಳು ಸುಮ್ಮನೆ ಬಂದು ಹೋಗುತ್ತವೆ. ಒಬ್ಬ ಅಪ್ಪ ಇರ್ತಾನೆ, ಒಬ್ಬಮ್ಮ ಇರ್ತಾಳೆ, ಒಬ್ಬ ಮಾವ ಇರ್ತಾನೆ, ಈ ಥರದ್ದೇನೋ ಇರುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ಪಾತ್ರವೂ ರೌಂಡ್ ಆಫ್ ಆಗಿದೆ. ಅದು ನಮ್ಮಂಥ ಪೋಷಕ ಪಾತ್ರ ಮಾಡೋರಿಗೆ ಬಹಳ ಎನ್ಕರೇಜಿಂಗ್ ಆದಂಥದ್ದು. ದೀಪಕ್ ಅವರ 2ನೇ ಸಿನಿಮಾ ನಾನು ಮಾಡ್ತಾ ಇರೋದು. ಕಳ್ಬೆಟ್ಟದ ದರೋಡೆಕೋರರ ನಂತರ ಇದು. ದೀಪಕ್ ನನಗೆ ಯಾವಾಗಲೂ ತುಂಬ ಕಂಫರ್ಟಬಲ್. ಮತ್ತು ನಾವು ಬಹಳಷ್ಟು ವಿಚಾರಗಳನ್ನು ಒಂದೇ ವೇವ್ ಲೆಂತ್ನಲ್ಲಿ ಯೋಚನೆ ಮಾಡುವಂಥವ್ರು. ಸೊ ಹಾಗಾಗಿ ವರ್ಕ್ ಮಾಡೋದು ಭಾಳ ಸುಲಭ ಆಯಿತು. ಬರವಣಿಗೆ ಭಾಳ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ, ಜನ ನೋಡಬೇಕು. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಜನ ಮಿಸ್ ಮಾಡಿ ಆಮೇಲೆ OTTನಲ್ಲಿ ಬಾಯಿ ತಕ್ಕೊಂಡು ನೋಡುವ ಪರಿಸ್ಥಿತಿ ಆಗಿದೆ. ಆದರೆ ಇದು ಹಾಗಾಗದೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಭರವಸೆನಲ್ಲಿದ್ದೀವಿ ನಾವು ಇಡೀ ತಂಡದವರು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಹೊಸಬ್ರು ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಹೀರೋ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಕೂಡ ಇಬ್ಬರದ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಅಂತ ಹೇಳ್ಬೋದು. ಸ್ಟೋರಿಯಲ್ಲಿ ಆ್ಯಕ್ಚುಲಿ ಅನ್ಲಾಕ್ ರಾಘವ ಅಂತ ಪೋಸ್ಟರ್ ಎಲ್ಲ ನೋಡಿದಾಗ ಒಂಥರ ಕಪಲ್ ಸ್ಟೋರಿ ಅಂತ ಅನಿಸುತ್ತೆ. ಬಟ್ ಮೂವಿ ನೋಡಿದಾಗಲೇ ಗೊತ್ತಾಗೋದು, ಏನೋ ಸಸ್ಪೆನ್ಸ್ ಆಗಿ ಎಂಡ್ವರೆಗೂ ಗೊತ್ತೇ ಆಗಲ್ಲ ಹೇಗೆ ಮೂವಿ ಮುಗೀತು ಅಂತ. ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಸೊ ಯಾರು ಮನೆವರೆಗೂ ಮನೆಗೆ ಬರಲಿ, OTTಗೆ ಬರಲಿ, ಅವಾಗ ನೋಡೋಣ ಮೂವಿ ಅಂತ ಯಾರು ವೇಟ್ ಮಾಡಬೇಡಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಕನ್ನಡ ಮೂವಿನ ಬೆಳೆಸಿ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಮೂವಿಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಹಳಬ್ರ ಆರ್ಟಿಸ್ಟ ತುಂಬ ಸೆಲೆಕ್ಟ್ ಮಾಡಿ ಅವ್ರಿಗೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಮ್ಯೂಸಿಕ್ ಆ್ಯಂಡ್ ಇವ್ರದ್ದು ಶೋಭರಾಜ್ ಅವ್ರದ್ದು ನನಗೆ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಂಡ್ ನಿಮ್ಮದು ತುಂಬ ಸುಂದರ್ ಸರ್ ತುಂಬ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಾರಿ, ನನ್ನ ವಾಯ್ಸ್ ಸರಿ ಇಲ್ಲ. ತುಂಬ ಖುಷಿಯಾಗಿದೆ ಏನಂತಂದರೆ ಅಲ್ಲೊಂದು ಸ್ಕ್ರೀನಲ್ಲಿ ಒಂದು ಇದು ಬಂತು, ಸತ್ಯನ ಬರವಣಿಗೆ ದೀಪಕ್ ಮೆರವಣಿಗೆ ಅಂತ. ತುಂಬ ಖುಷಿ ಅನ್ನಿಸ್ತು, ಯಾಕೆಂದರೆ ಆ ಬರವಣಿಗೆನ ಅಷ್ಟು ಚೆನ್ನಾಗಿ ಮೆರವಣಿಗೆ ಮಾಡಿದ್ದಾರೆ ನಮ್ಮ ದೀಪಕ್ ಜಿ, ನಮ್ಮ ಆತ್ಮೀಯ ಗೆಳೆಯರು. ತುಂಬ ಅಚ್ಚುಕಟ್ಟಾದ ಒಂದು ಸಿನಿಮಾ. ಆಮೇಲೆ ಇಂಡಸ್ಟ್ರಿಗೆ ಒಂದು ಕ್ಯೂಟ್ ಪೇರ್ ಸಿಕ್ಕಿದೆ ನಮಗೆ, ಲವ್ವಿಗೆ ಒಳ್ಳೆ
ಇಬ್ಬರು ಹೈಟು ಹಂಗೆ ಇದ್ದಾರೆ, ಬಣ್ಣ ಗಿಣ್ಣ ಆಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಒಂದು ಪುರಾತತ್ವ ಇಲಾಖೆ ಕಥೆನ ಹಿಡ್ಕೊಂಡು ಇಷ್ಟು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದ್ರ ಜೊತೆ ಲವ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಈ ಥರ ಟೋಟಲಿ ಒಂದು ಪ್ಯಾಕೇಜ್ ಸಿನಿಮಾಗೆ ಏನು ಬೇಕೋ ಅದು ನಮ್ಮ ಅನ್ಲಾಕ್ ರಾಗದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಖಂಡಿತ 7ನೇ ತಾರೀಕು ಮಿಸ್ ಮಾಡಿದಾಗ ಬಂದು ಥಿಯೇಟ್ರಿಗೆ ನೋಡಿ. ಇಷ್ಟ ತನಕ ಏನು ದೊಡ್ಡವ್ರು ಮಾತಾಡ್ತಾರೆ ಅದೆಲ್ಲ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಬಂದು ನಮ್ಮ ಕನ್ನಡ ಚಿತ್ರಕ್ಕೆ ಅರಸಿ ಅಂತ ಎಲ್ಲ ಕನ್ನಡದಲ್ಲೂ ವಿನಮ್ರ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಅನ್ಲಾಕ್ ರಾಘವ ಒಂದು ಯುನಿಕ್ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ವಿಲನ್. ಹಿ ಲುಕ್ಸ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ಇಟ್ಸ್ ಡನ್ ರಿಯಲಿ ವೆಲ್. ಆ್ಯಕ್ಷನ್ಸ್, ಸಾಂಗ್, ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದಿರಿ. ವಿತ್ ಎಮೋಷನ್ಸ್ ಆಸ್ ವೆಲ್. ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಇಟ್ ಇಸ್ ಆಲ್ ಐ ಕ್ಯಾನ್ ಟೆಲ್. ಆ್ಯಂಡ್ ಯು ಲುಕ್ ಪ್ರಿಟಿ ಆನ್ ಸ್ಕ್ರೀನ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿದ್ದಾರೆ. ಆ್ಯಂಡ್ ದಿ ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್. I think, I wish the entire team all the very best. ಎರಡು ಅಂಶಗಳನ್ನ ಹೇಳೋದು ಮರ್ತ್ಬಿಟ್ಟೆ ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋ ಭರದಲ್ಲಿ. ಒಂದು, ಲೊಕೇಶನ್ಸ್, ಅದ್ಭುತವಾದ ಲೊಕೇಶನ್ಸ್ನ ಹುಡುಕಿದ್ದಾರೆ. ಮತ್ತೆ ಬಹುಶಃ ಪುಟ್ಟಣ್ಣವರ ನಂತರ ಕರ್ನಾಟಕದಲ್ಲೇ ಇರುವ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡುವ, ಅದನ್ನ ಬಹಳ ಚಂದವಾಗಿ ತೋರಿಸುವ ಪ್ರಯತ್ನವನ್ನ ದೀಪಕ್ ಮತ್ತೆ ಮಾಡಿದ್ದಾರೆ. ಮತ್ತೆ ಕ್ಯಾಮ್ರಾ ವರ್ಕ್ ನಮ್ಮ ಲವಿತ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಅನೂಪ್ ಅವ್ರದ್ದು, ಇದೆಲ್ಲವೂ ತಾಂತ್ರಿಕವಾಗಿ ಕೂಡ ತುಂಬಾ ರಿಚ್ ಆಗಿರುವಂತ ಸಿನಿಮಾ ಅನ್ಲಾಕ್ ಆಗಿದೆ. ಜೊತೆಲಿ ಇಲ್ಲೇ ಅಂತ ಒಂದ್ ಸೆಕೆಂಡ್ ಮಿಲಿಂದ್. ಸೊ ನಾವು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಎಲ್ಲ ಕಡೆ ಪ್ರಮೋಷನ್ಸ್ಗಳು ಮಾಡಿದ್ದೀವಿ, ಟಿ ವಿಲಿ, ಬೇರೆ ಬೇರೆ ಊರುಗಳಲ್ಲಿ, ಮತ್ತು ಎಲ್ಲ ಯೂಟ್ಯೂಬ್, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕಡೆ. ಸೊ ಫೈನಲಿ ಸಿನಿಮಾ ರಿಲೀಸಿಗೆ ಬಂದಿದೆ. ಆ್ಯಂಡ್ ಇವತ್ತೆಲ್ಲರೂ ಶೋ ನೋಡಿದ್ದಾರೆ. ಒಂದು ತೃಪ್ತಿಯಾಗಿದೆ ಏನಂತಂದರೆ, ಥ್ರೂಔಟ್ ಸಿನಿಮಾ ಲೈಟ್ ಹಾರ್ಟೆಡ್ ಆಗಿ ಅಲ್ಲಲ್ಲ ನಗು ಕೇಳಿಸ್ತಾ ಇತ್ತು ನನಗೆ. ಸೊ ನಾವು ಮಾಡಿದ ಕಷ್ಟ ಮತ್ತು ಇಷ್ಟು ವರ್ಷ ಹಾಕಿದ್ದ ಶ್ರಮಕ್ಕೆ ಒಂದು ಎಲ್ಲ ಒಂದು ಕಡೆ ತೃಪ್ತಿ. ಅಂದರೆ ಈ ನಗುಗೋಸ್ಕರನೇ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಆ್ಯಂಡ್ ಕಮಿಂಗ್ ಟು ನಮ್ಮ ಬನ್ನಿ ಮಿಲಿಂದ್, ನಾನು ಪ್ರತಿ ಇಂಟರ್ವ್ಯೂಲು ಹೇಳ್ತಾ ಇದ್ದೆ, ಅಂದರೆ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬರೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ. ಹೋಪ್ಫುಲಿ ಎಲ್ಲರಿಗೂ ಈಗ ಸಿನಿಮಾ ನೋಡಿದ್ಮೇಲೆ ಅಂತ ಅನ್ಸಿದೆ ಅನ್ಕೊತೀನಿ. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ದೇ ಬೋತ್ ಲುಕ್ ವೆರಿ ನೈಸ್ ಟುಗೆದರ್ ಅಂತ. ಆ್ಯಂಡ್ ಇಂಡಿವಿಜುವಲ್ ಆಗಿ ರೇಚಲ್ ಕೂಡ ಆ್ಯಂಡ್ ಮಿಲಿಂದ್ ಕೂಡ ಇಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಸೊ ಈ ಮುಖಾಂತರ ಐ ಡೆಡಿಕೇಟ್ ದಿಸ್ ಹ್ಯಾಪಿನೆಸ್ ಟು ಮೈ ಹೋಲ್ ಟೆಕ್ನಿಕಲ್ ಟೀಮ್. ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಇದನ್ನು ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಆದಂಥ ಒಂದು ಖುಷಿ ಏನಿದೆಯಲ್ಲ ಅದು. ಸೊ ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ನೀವು ತಲುಪಿಸ್ಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ಲರೂ ಇಲ್ಲಿ ಏನು ನಕ್ಕು ಎಂಜಾಯ್ ಮಾಡಿರೋ ಸಿನಿಮಾನ ಇದನ್ನು ನಾಳೆಯಿಂದ ಎಂಟೈರ್ ಕರ್ನಾಟಕ ಎಲ್ಲರೂ ಆಡಿಯನ್ಸ್ ಯಾರು ಸಿನಿಮಾನ ಥಿಯೇಟ್ರ್ ನೋಡ್ತಾರೆ ಅವರು ಇದೇ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಎಂಟೈರ್ ಅನ್ಲಾಕ್ ರಾಘವ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ರೇಚಲ್, ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವರಿಬ್ಬರಿಂದ ಒಂದು ಹುಕ್ ಸ್ಟೆಪ್ ಮಾಡಿಸ್ಬಿಡ್ತೀನಿ, ಆಮೇಲೆ ವಿಲ್ ವೈಂಡ್ ಅಪ್. ಅವಿನಾಶ್.